ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ ಟಿಕೆರಾ ಚಾನಲ್. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಏನೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನಿಸ್ತಿದೆಯಾ? ನಮ್ಮದವರೇ ನಿಮಗೆ ಮೋಸ ಮಾಡ್ತಿದ್ದಾರಾ? ಹಾಗಾದರೆ ಈ ಕ್ಷಣದಿಂದಲೇ ಯಾರನ್ನು ನಂಬಬೇಡಿ. ಯಾಕೆ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಮುಗಿಯುವಂಥ ಕಾಲ ಈಗ ಬಂದಿದೆ. ಇನ್ನು ಮುಂದೆ ಎಲ್ಲನೂ ಕೂಡ ಬದಲಾಗುತ್ತೆ. ಹೌದು, ನಿಮ್ಮ ಬೆನ್ನ ಹಿಂದೆ ಯಾರು ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರಲ್ವಾ, ಅವರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯದಾಗೋದಿಲ್ಲ. ಒಂದು ಕೆಟ್ಟ ಒಂದು ಶತ್ರು ನಾಶವಾಗುವಂಥ ಒಂದು ಸಮಯ ಈಗ ಬಂದಿದೆ. ಆದರೆ ಅದಕ್ಕೂ ಮೊದಲು ಈ ಕಾರ್ಡ್ ರೀಡಿಂಗನ್ನು ಶುರು ಮಾಡೋಣ. ಬಜರಂಗಬಲಿ ನೀಡ್ತಾ ಇರುವಂತಹ ಸುಳಿವು ಏನು ಅನ್ನೋದನ್ನು ನೀವು ಈ ದಿನ ನೋಡ್ತಾ ಹೋಗಬಹುದು. ನಿಮ್ಮ ಜೀವನದ ಹಾದಿನೇ ಬದಲಾವಣೆ ಮಾಡ್ತಾ ಇರುವಂಥ ಈ ಒಂದು ಸಂದೇಶವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಧೈರ್ಯ ತುಂಬುತ್ತೆ. ಹಾಗೇನಾದರೂ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಯವ್ರ ಜೊತೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ಮಾಹಿತಿ ಇರುವಂತಹ ಒಂದು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಈಗ ಬಜರಂಗ ಬಲಿಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಬಜರಂಗ ಬಲಿಯ ಒಂದು ಸಂದೇಶ ಏನಿದೆ ಅನ್ನೋದನ್ನು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಬರ್ತಾ ಇರುವಂಥದ್ದು 3 ಆಫ್ ಸ್ವಾರ್ಡ್ಸ್ ಆಗಿದೆ ಮತ್ತು ದ ಗ್ರೇಟ್ ಲೀಪ್ ಅನ್ನೋ ಒಂದು ಕಾರ್ಡ್ ಕೂಡ ಬರ್ತಾ ಇದೆ. ಮೊದಲನೇ ಕಾರ್ಡ್ ಏನಿದೆ, ನಿಮ್ಮ ಮನಸ್ಸಲ್ಲಿರುವಂತಹ ತುಂಬ ನೋವೇನಿದೆ ಅದನ್ನು ತೋರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ನಮ್ಮದವರಿಂದ ತುಂಬ ಮೋಸ ಹೋಗಿದ್ದೀರಾ, ನಂಬಿಕೆ ದ್ರೋಹ ಆಗಿದೆ, ನಿರಾಸೆನ ಕೂಡ ಅನುಭವ ಮಾಡಿದ್ದೀರಾ ಅನ್ನೋದು. ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ. ಈ ನೋವು ನಿಮ್ಮನ್ನು ಒಳಗಡೆಯಿಂದ ಕೊರೀತಾ ಇದೆ. ನನಗೆ ಯಾಕೆ ಹೀಗಾಯಿತು ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು. ಆದರೆ ಆಂಜನೇಯ ಸ್ವಾಮಿ ಹೇಳ್ತಾ ಇರೋದು ಏನಂದರೆ, ಈ ನೋವು ನಿಮ್ಮನ್ನು ಕುಗ್ಗಿಸೋದಕ್ಕೆ ಬಂದಿರುವಂಥದ್ದಲ್ಲ, ನಿಮಗೆ ಏನು ಜನ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಅಂತ ಬಂದಿರುವಂಥದ್ದು. ನಿಮ್ಮ ಹಿಂದೆ ಏನು ಪ್ಲ್ಯಾನ್ ಮಾಡಿದಾರಲ್ವ, ಅವರು ಖಂಡಿತವಾಗ್ಲೂ ಅವರು ಮಾಡಿರುವಂಥ ಕರ್ಮಕ್ಕೆ ತಕ್ಕನಾದ ಒಂದು ಪ್ರತಿಫಲವನ್ನು ಅನುಭವಿಸ್ತಾರೆ. ಇದ್ರ ಜೊತೆಲಿ ಬಂದಿರುವಂಥ ಒಂದು ಗ್ರೇಟ್ ಲೀಪ್ ಕಾರ್ಡ್ ಏನಿದೆ, ಆಂಜನೇಯನ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು, ಅವರು ಹೇಗೆ ಸಮುದ್ರನ ದಾಟಿ ಒಂದು ಜಯವನ್ನು ಸಾಧಿಸಿದ್ರಲ್ವ, ಅದೇ ರೀತಿ ಕೂಡ ನೀವು ಸದ್ಯಕ್ಕೆ ಈಗ ನೋವಲ್ಲಿರ್ಬೋದು. ನಿಮ್ಮ ಶಕ್ತಿನ ನೀವು ಮರ್ತಿರ್ಬೋದು. ಈಗ ನೀವು ಹಳೆಯ ಒಂದು ನೆನಪುಗಳೇನಿದೆ, ಕೆಟ್ಟ ಘಟನೆಗಳೇನಿದೆ, ಅದರಲ್ಲಿ ಒಂದು ನೋವನ್ನು ಅನುಭವಿಸ್ತಾ ಇರ್ಬೋದು. ಅದೆಲ್ಲದನ್ನು ಬಿಟ್ಟು ಜೀವನದಲ್ಲಿ ಒಂದು ಒಳ್ಳೆಯ ಮಹಾನ್ ಹೆಜ್ಜೆ ಇಡುವಂತಹ ಒಂದು ಸಮಯ ಈಗ ಬಂದಿದೆ. ಇನ್ನು ಮುಂದೆ ಎಲ್ಲನೂ ಕೂಡ ಬದಲಾಗುತ್ತೆ. ನಿಮ್ಮ ಕರಿಯರ್ ಇರ್ಬೋದು, ವ್ಯಾಪಾರ ಇರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು, ಸಕ್ಸಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಹನುಮಂತನ ಕೃಪೆಯಿಂದ ಈ ಎಲ್ಲ ಕಷ್ಟಗಳನ್ನು ಹೇಗೆ ಅವರು ಸಮುದ್ರವನ್ನು ಲಂಘಿಸಿದ್ರಲ್ವ, ಅದೇ ರೀತಿ ನೀವು ಕೂಡ ಈ ಕಷ್ಟಗಳ ಸಮುದ್ರವನ್ನು ದಾಟಿ ಪಾರಾಗ್ತಾ ಇದ್ದೀರಾ ಅಂತ ಕಾಣ್ತಾ ಇದೆ. ಪರಿಹಾರ ಏನು ಮಾಡಬಹುದು ಈ ಕಷ್ಟಗಳೆಲ್ಲ ಮುಗಿಯೋದಕ್ಕೆ ಅಂತ ನೀವು ಕೇಳಿದ್ರೆ, ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಒಂದು ನೆಗೆಟಿವಿಟಿ ಏನಿದೆ, ಶತ್ರುಗಳ ಕಾಟ ದೂರ ಆಗೋದಕ್ಕೆ ಇರುವಂಥ ಏಕೈಕ ಪರಿಹಾರ ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥದ್ದು ಹನುಮಾನ್ ಚಾಲೀಸನ್ನು ಪಠನೆ ಮಾಡುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ಆಗಿರುವಂಥ ನೋವನ್ನು ಸರಿ ಮಾಡೋದಕ್ಕೆ, ನಿಮಗೆ ಹೊಸದಾಗಿರುವಂಥ ದಾರಿಯನ್ನು, ಒಂದು ದಾರಿಲಿ ಹೋಗೋದಕ್ಕೆ ಒಂದು ಒಳ್ಳೆಯ ಧೈರ್ಯವನ್ನು ಖಂಡಿತವಾಗ್ಲೂ ನೀಡುತ್ತೆ. ಯಾರು ಈ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಖಂಡಿತವಾಗ್ಲೂ ಈ ಒಂದು ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಂತ ಟೈಪ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಒಂದು ಆಂಜನೇಯನ ಸಂದೇಶ ಏನಿದೆ ಅಂತ ನೋಡೋದಾದರೆ ಮೊದಲಿಗೆ ಬಂದಿರುವಂಥದ್ದು ಡೆತ್ ಕಾರ್ಡ್. ಈ ಕಾರ್ಡನ್ನು ನೋಡಿ ನೀವು ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಟ್ಯಾರೋನಲ್ಲಿ ಇದರ ಅರ್ಥ ಬೇರೆಯೇ ಇರುತ್ತೆ. ಇದು ನಿಮ್ಮ ಜೀವನದಲ್ಲಿರುವಂಥ ಒಂದು ಕೆಟ್ಟ ಚಾಪ್ಟರ್ ಏನಿದೆ ಅದು ಅಂತ್ಯ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ನಿಮ್ಮನ್ನು ತುಂಬ ಕಾಡ್ತಾ ಇದ್ದಂಥ ಕಷ್ಟಗಳೇನಿದೆ, ತೊಂದರೆಗಳೇನಿದೆ, ನಿಲ್ಲದೇ ಇರುವಂಥ ಕಣ್ಣೀರು ಏನಿದೆ ಅಲ್ವಾ, ಒಂದು ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದು ಬರ್ತಾ ಇದೆ. ಹಳೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಮುಗಿದು ಹೋಗ್ತಾ ಇದೆ. ನಿಮ್ಮನ್ನು ನೋಯಿಸಿರುವಂಥ ಪರಿಸ್ಥಿತಿಗಳಾಗಿರ್ಬೋದು ಇನ್ನು ಮುಂದೆ ಇರೋದಿಲ್ಲ. ನಿಮ್ಮ ಶತ್ರುಗಳು ಏನು ಪ್ಲ್ಯಾನ್ ಮಾಡಿದಾರಲ್ವ, ಅದೆಲ್ಲ ಕೂಡ ಎಂಡ್ ಆಗ್ತಾ ಇದೆ. ಯಾಕೆಂದರೆ ಇದ್ರ ಹಿಂದೆ ಬಂದಿರುವಂಥ ಎರಡನೇ ಕಾರ್ಡ್ ಏನಿದೆ, ರಾಮನಾಮ, ಅಂದರೆ ಆಂಜನೇಯ ಸ್ವಾಮಿ ನಿಮಗೆ ನೀಡ್ತಾ ಇರುವಂಥ ಒಂದು ದೊಡ್ಡ ಸಂದೇಶ ಏನಂದರೆ, ಹನುಮಂತನಿಗೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿರುವಂಥ ಶಕ್ತಿ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮನಾಮ. ಎಲ್ಲವೂ ಮುಗಿದು ಹೋಯಿತು ಅಂತ ನೀವು ಅಂದ್ಕೊಳ್ತಾ ಇರುವಾಗ ನಿಮ್ಮ ರಕ್ಷಣೆಗಾಗಿ ಬಜರಂಗಬಲಿ ಖಂಡಿತವಾಗ್ಲೂ ನಿಂತಿದ್ದಾರೆ. ಹಳೆಯ ಕಷ್ಟಗಳ ಅಂತ್ಯದ ನಂತರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ
ಹೊಸ ಆರಂಭ ಅನ್ನೋದು ಆಗ್ತಾ ಇದೆ. ರಾಮನಾಮದ ಶಕ್ತಿಯಿಂದ ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ಅನ್ನೋದು ನಿರ್ಮಾಣ ಆಗ್ತಿದೆ. ಯಾವುದೇ ಕೆಟ್ಟ ದೃಷ್ಟಿ ಆಗಿರ್ಬೋದು, ಶತ್ರುಗಳು ನಿಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಬದಲಾಗುತ್ತೆ. ನಿಮ್ಮ ನೆಮ್ಮದಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಪರಿಹಾರ ಏನು ಮಾಡಬಹುದು ಅಂತ ನೋಡೋದಾದರೆ, ಈ ಬದಲಾವಣೆಯ ಸಮಯದಲ್ಲಿ ನಿಮಗೆ ಪೂರ್ತಿ ರಕ್ಷಣೆ ಯಶಸ್ಸು ಸಿಗಬೇಕು ಅನ್ನೋದಾದರೆ ಕನಿಷ್ಠ 11ರಿಂದ 108 ಬಾರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಒಂದು ಮಂತ್ರವನ್ನು ನೀವು ಜಪಿಸ್ಬೋದು. ಅಥವಾ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ರೆಡ್ ಪೆನ್ನಿಂದ ನೀವು ಬರಿಬೇಕಾಗುತ್ತೆ. ಇದರಿಂದ ನಿಮ್ಮ ಎಲ್ಲ ಒಂದು ಗ್ರಹ ದೋಷಗಳೇನಿದೆ, ಶತ್ರು ಬಾಧೆ ಏನಿದೆ, ತಕ್ಷಣವೇ ದೂರ ಆಗುತ್ತೆ. ಈ ಒಂದು ಸಂದೇಶ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥ ಕಾರ್ಡು ದ ಹರ್ಮಿಟ್. ಈ ಕಾರ್ಡನ್ನು ನೀವು ನೋಡಿದ್ರೆ ಇಲ್ಲಿ ಒಂಟಿ ಆಗಿರುವಂಥದ್ದು, ನಿಮ್ಮ ಸುತ್ತ 100 ಜನ ಇದ್ದರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗ್ ನಿಮ್ಮನ್ನು ಕಾಡ್ತಾ ಇದೆ. ಎಲ್ಲರಿಂದ ದೂರ ಸದ್ದು ಪ್ರಶಾಂತವಾಗಿ ನೀವು ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಆದರೆ ಆಂಜನೇಯ ಸ್ವಾಮಿ ಹೇಳ್ತಿರೋದು ಏನಂದರೆ, ಒಂಟಿ ಆಗಿರೋದು ಖಂಡಿತ ವ್ಯರ್ಥ ಅಲ್ಲ. ಇದು ನಿಮ್ಮ ಒಳಗಿರೋ ಒಂದು ಶಕ್ತಿನ ಗುರುತಿಸ್ಕೊಳ್ಳೋಕ್ಕೆ ಸಿಕ್ಕಿರುವಂಥ ಒಳ್ಳೆ ಟೈಮ್ ಆಗಿದೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೈಮ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರು ಶತ್ರುಗಳು ಅನ್ನೋದನ್ನು ಈ ಒಂದು ಟೈಮಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಇದ್ರ ಹಿಂದೆ ಬಂದಿರುವಂತಹ ಒಂದು ದ ರಿಂಗ್ ಕಾರ್ಡ್ ಏನಿದೆ, ಇಲ್ಲಿ ಆಂಜನೇಯವರ ನೀಡ್ತಾ ಇರೋ ಒಂದು ಸಂದೇಶ, ಉಂಗುರ ಅಂದರೆ ಇಲ್ಲಿ ಪವಿತ್ರವಾದ ಒಂದು ಬಂಧ ಆಗಿರುತ್ತೆ. ಅದರ ಜೊತೆಲಿ ಕಮಿಟ್ಮೆಂಟ್ ಕೂಡ ಆಗಿದೆ. ನೀವು ಅನುಭವಿಸಿರುವಂಥ ಒಂದು ಒಂಟಿತನ ಏನಿದೆ, ಕಷ್ಟ ಏನಿದೆ, ಎಲ್ಲನೂ ಮುಗಿದು ಇನ್ನು ಮುಂದೆ ಎಲ್ಲನೂ ಬದಲಾಗುತ್ತೆ. ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಏನಿದೆ, ಹೊಸ ಸಂಬಂಧಗಳನ್ನೋದು ಬರ್ತಾ ಇದೆ. ಮದುವೆ ಮಾತುಕತೆಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಮತ್ತು ದೊಡ್ಡ ಲಾಭದಾಯಕ ಆಗಿರುವಂತಹ ಒಂದು ಡೀಲ್ ಏನಿದೆ ನಿಮ್ಮ ವ್ಯವಹಾರದಲ್ಲಿ, ಅದು ನಿಮ್ಮ ಕೈ ಸೇರ್ತಾ ಇದೆ. ಹನುಮಂತ ಸೀತಾಮಾತೆಗೆ ಶ್ರೀರಾಮನ ಒಂದು ಉಂಗುರವನ್ನು ತೋರಿಸಿ ಹೊಸ ಭರವಸೆಯನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಈ ರಿಂಗ್ ಅನ್ನೋದು ಒಂದು ದೊಡ್ಡ ಯಶಸ್ಸಿನ ಸಂಕೇತವಾಗಿ ಕಾಣ್ತಾ ಇರುವಂಥದ್ದು. ಪರಿಹಾರ ಏನಾದರೂ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಂಗಳವಾರ ಅಥವಾ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಆಂಜನೇಯನ ಸ್ವಾಮಿಯ ಒಂದು ಪಾದಗಳಿಗೆ ಅರ್ಪಿಸ್ಬೋದು. ಅಥವಾ ಎಣ್ಣೆಯನ್ನು ಕೂಡ ನೀವು ಅರ್ಪಣೆ ಮಾಡ್ಬೋದು. ಇದರಿಂದ ನಿಮ್ಮ ಒಂದು ಕೆಲಸಗಳಿಗೆ ಯಾವ ಒಂದು ಅಡೆತಡೆಗಳು ಬರ್ತಾ ಇದೆ ಅಲ್ವಾ, ಅದೆಲ್ಲ ನಿವಾರಣೆ ಆಗೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ತರ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಬಜರಂಗಬಲಿ ಅಂತ ಟೈಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಮರೀದೆ ಲೈಕ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ಅವಶ್ಯಕತೆ ಇದೆ ಅಂತ ಯಾರಿಗೆಲ್ಲ ಅನಿಸುತ್ತೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ಮಿಸ್ಟಿಕ್ ಎರಾ ಕುಟುಂಬದ ಸದಸ್ಯರಾಗಿಲ್ಲ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಲ್ವ, ಮಿಸ್ ಮಾಡದೆ ನೀವು ನೋಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಶುಭ ದಿನ. ಧನ್ಯವಾದಗಳು.